ಬಾಷ್ ಕಂಪ್ನಿಯ ಕಾರ್ಡ್ಲೆಸ್ ಡ್ರಿಲ್ಲಿಂಗ್ ಮಷಿನ್ ಆರ್ಡ್ರ್ ಕೊಟ್ಟಿದ್ದೆ, ಆನ್ಲೈನಲ್ಲಿ ಬಂದಿದೆ. ಈಗ ಇದನ್ನು ರಿವ್ಯೂ ಮಾಡೋಣ ಬನ್ನಿ. ಬಾಷ್ ಪ್ರೊಫೆಷ್ನಲ್ 18 ವೋಲ್ಟ್ GSP 185 Li. ಇದು ವೆಲ್ ಬ್ಯಾಟ್ರಿ ಸಮೇತ ಬರುತ್ತೆ. ಮಾಡಲ್ನ ತೋರಿಸ್ತೀನಿ. ಅದರಲ್ಲಿ ಇದರ ಫ್ಯೂಚರ್ಸ್ ನೋಡಿ ಯಾವ ಥರ ಇದೆ. GSP 185 Li 18 ವೋಲ್ಟ್ದು. ಇದರ ಜೊತೆ ಬಾಕ್ಸ್ ನೋಡಿದರೆ ಪ್ರೀಮಿಯಮ್ಗಳ ಲುಕ್ ಚೆನ್ನಾಗಿದೆ. ಅದರ ಅನ್ಲಾಕ್ ಮಾಡೋಣ. ಅನ್ಲಾಕ್ ಮಾಡಿ ಅದರಲ್ಲಿ ಏನೇನಿದೆ ಅಂತ ನೋಡೋಣ. ಫಸ್ಟಿಗೆ ನಮಗೆ ಓಪನ್ ಮಾಡಿದ ತಕ್ಷಣ 2 ಮೆನುಲ್ ಬುಕ್ ಸಿಗುತ್ತೆ. ಮೆನುಲ್ ಬುಕ್ ನಮಗೆ ಯೂಸ್ ಇಲ್ಲ, ತೆಗೆದಿಟ್ಬಿಡೋಣ ಸೈಡಿಗೆ. ಅದರ ಜೊತೆ ಇನ್ನೊಂದು ಮೆನುಲ್ ಬುಕ್ ಇತ್ತು, ಅದನ್ನು ಈ ಥರ ಯೂಸ್ ಮಾಡಬೇಕಂತ, ಅದು ಬೇಡ. ಇದ್ರ ಜೊತೆ ನಮಗೆ ಕೊಟ್ಟಿರೋಂಥ ಕಾರ್ಡ್ಲೆಸ್ ಡ್ರಿಲ್ಲಿಂಗ್ ಮಿಷಿನ್ ಇದೇ ಮೇನ್ ಇಂಪಾರ್ಟೆಂಟ್ ನಮಗೆ. ಇದ್ರ ಮಾಡೆಲ್ ನೋಡಿ. ನೀವು ಈ ಮಾಡೆಲ್ನ ಚೆಕ್ ಮಾಡ್ಬೇಕಂದ್ರೆ GSP ಕನೆಕ್ಟ್ ಅಂತ ಒಂದು ಆ್ಯಪ್ ಬರುತ್ತೆ. ಅದರಲ್ಲಿ ನೀವು ಇದನ್ನು ಸ್ಕ್ಯಾನ್ ಮಾಡಿ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಅದನ್ನು ಕಳ್ಕೊಂಡಿರೋದು ತಿಳಿಸ್ತೀನಿ ಯಾವ ಥರ ಮಾಡಬೇಕಂತ. ಆಮೇಲೆ ಬಾಷ್ ಕಂಪ್ನಿಯ ಅದ್ರ ಚಾರ್ಜರ್ ಬಂದುಬಿಟ್ಟು ಬಾಷ್ ಪ್ರೊಫೆಷ್ನಲ್ 18 ವೋಲ್ಟ್ 4 ಆ್ಯಂಪ್ಸ್ ಅಂತ ಇರುತ್ತೆ. ಅದ್ರ ಹಿಂದೆ ಅದರ ಫ್ಯೂಚರ್ಸ್ ಇರುತ್ತೆ ಯಾವ ಥರ ಇದೆ ಅಂತ. ಅದರ ಕಂಪ್ನಿ ನೇಮು, ಅದರದ್ದು ಎಷ್ಟು ಏನೇನಿದೆ ಎಲ್ಲ ಡೀಟೇಲ್ಸ್ ಫುಲ್ ಇದೆ. ಇದರ ಜೊತೆ 2 ಇಂಡಿಕೇಷನ್ ಇದೆ. ಹಾಗೆ GSP ಬಾಷ್ ಕಂಪ್ನಿಯ ಬ್ಯಾಟ್ರಿ 18 ವೋಲ್ಟ್ 2 ಆ್ಯಂಪ್ಸಿನ ಒಂದು ಇದು ನೋಡಿ ಯಾವ ಥರ ಲುಕ್ ಇದೆ, ಯಾವ ಥರ ಬಟನ್ ಇದು. ಇದರದ್ರ ಹಿಂದೆ ಫ್ಯೂಚರ್ಸ್ ಬರೆದಿರ್ತಾರೆ. ಫಸ್ಟಿಗೆ ನಾನು ಅಂದ್ಕೊಂಡೆ ಡೂಪ್ಲಿಕೇಟ್ ಇರ್ಬೋದು ಅಂತ, ಆದರೆ ಡೂಪ್ಲಿಕೇಟ್ ಇದು ಒರಿಜಿನಲ್ಲು. ಆಮೇಲೆ ಇದರ ಜೊತೆ ಇನ್ನೊಂದು ಬ್ಯಾಟ್ರಿ ಇತ್ತು, ಅದನ್ನು ತೆಗೆದಿಡೋಣ. ಇದ್ರ ಜೊತೆ ಬಂದುಬಿಟ್ಟು ಇನ್ನು ಅದರ ಜೊತೆ ಕೊಟ್ಟಿರೋಂಥ ಕಿಟ್ ಇದು. ಈ ಕಿಟ್ನಲ್ಲಿ ಏನು ಬರುತ್ತೆ ಅಂತಂದರೆ, ನಾವು ಸ್ಕ್ರೂ ಡ್ರೈವರ್ ತೆಗೆದು ಹಾಕೋದು ಯೂಸ್ ಮಾಡೋಕ್ಕೆ ಒಂದು ಬೀಟ್ ನಾಚ್ ಇರುತ್ತೆ. ಹಾಗೆ 3 ಇವು ಬೀಟ್ಸ್ ಇರುತ್ತೆ, ಮೈನಸ್ ಪ್ಲಸ್ ಸ್ಟಾರ್, ಅವೆಲ್ಲ ನಿಮಗೆ ಯೂಸ್ ಆಗೋಂಥದ್ದು. ಇದನ್ನು ಸೈಡಿಗೆ ಇಡೋಣ. ಮತ್ತು ಇದ್ರ ಜೊತೆ ನಮಗೆ 3 ಟೈಪ್ಸ್ ಬೀಟ್ಸ್ ಇರುತ್ತೆ. ಒಂದು ಕಾಂಕ್ರೀಟ್ ಬೀಟ್ ಇನ್ ಡ್ರಿಲ್, ಕಟ್ಗಿ ವುಡನ್ ಬೀಟ್ ಡ್ರಿಲ್ ಆ್ಯಂಡ್ ಸ್ಟೀಲ್ ಬೀಟ್ ಡ್ರಿಲ್ ಅಂತ 3 ಡ್ರಿಲ್ಸ್ ಇರುತ್ತೆ. ಅದು 3 ಡ್ರಿಲ್ ಬಿಟ್ಟು ಕೊಟ್ಟಿರ್ತಾರೆ. ಅದರದ್ದು ಸೈಜ್ ತಕ್ಕಂಗೆ ಅದನ್ನು ಅನ್ಬಾಕ್ಸ್ ಮಾಡ್ತಿದ್ದೀವಿ. ನೋಡಿ ಈ ಥರ 4 ಬೀಟ್ನ ಕೊಟ್ಟಿದ್ದಾರೆ. ಓಕೆ, ಕಂಪ್ಲೀಟಾಗಿ ಇಲ್ಲಿ ನಾವು ಇದನ್ನು ನೋಡ್ಬೋದು. ಇದ್ರ ಜೊತೆ ಏನೇನು ಬಂದವು ಅಂತ ತೋರಿಸಿದ್ವಿ. ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಇಲ್ಲಿ ತಲ್ಲಿಟ್ಟು ಚಾರ್ಜಿಗೆ ಇಡೋಣ. ಚಾರ್ಜ್ ಆಗುತ್ತಲ್ಲ ನೋಡೋಣ. ಯಾಕಂತ ಅಂದ ತಕ್ಷಣ ಎಲ್ಲರೂ ಫಸ್ಟು ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ರಿಟರ್ನ್ ಪ್ಲೇಸ್ ಇರುತ್ತಲ್ಲ, ಆ ರಿಟರ್ನ್ ಪ್ಲೇಸ್ಗೆ ಯೂಸ್ ಆಗಿರಬೇಕು. ಆ ಥರ ನಾವು ಚೆಕ್ ಮಾಡ್ಕೋಬೇಕು. ಫಸ್ಟ್ ಚಾರ್ಜಿಗೆ ಇಟ್ಟು ಏನು ನೋಡೋಣ, ಆನ್ ಮಾಡ್ತೀವಿ. ಆನ್ ಮಾಡಿಬಿಟ್ಟು ನೋಡ್ತೀವಿ, ಪವರ್ ಬರ್ತಾಯಿದೆ. ಈಗ ಬ್ಯಾಟ್ರಿ ಹಾಕೋಣ. ನಮ್ಮ ಬಾಷ್ ಕಂಪ್ನಿಯ ಕಾರ್ಡ್ಲೆಸ್ ಮಿಷಿನ್ನ ಬ್ಯಾಟ್ರಿ ಪ್ಲಗ್ ಮಾಡಿದ್ವಿ. ಫಸ್ಟಿಗೆ ಅಷ್ಟೇ ಇತ್ತು, ಆಮೇಲೆ ಬ್ಲಿಂಕ್ ಆಗ್ತಿದೆ ಅಂದರೆ ಇದು ಚಾರ್ಜ್ ಆಗ್ತಿದೆ. ಇನ್ನೊಂದು ಬ್ಯಾಟ್ರಿನ ನಾವು ಚೆಕ್ ಮಾಡೋಣ, ಬ್ಯಾಟ್ರಿ ಹೇಗೆ ವರ್ಕ್ ಆಗ್ತಿದೆ, ಹೇಗೆ ಇದು ಯೂಸಸ್ ಮಾಡ್ಬೋದು ಅಂತ ಹಾಕಿದ್ವಿ. ಹಾಕಿದ ತಕ್ಷಣ ಇದ್ರ ವರ್ಕ್ ಇದರಲ್ಲಿ 2 ಮೋಡ್ ಇರುತ್ತೆ. ಇದ್ರಿಗೆ 2 ಮೋಡ್ನು ಚೆಕ್ ಮಾಡ್ತಾ ಇದ್ದೀನಿ. ಅದ್ರ ಸೌಂಡ್ ನೋಡಿ ವೇರಿಯೇಷನ್ ಹೇಗೆ ಆಗ್ತಿದೆ ಅಂತ. ಇವೆಲ್ಲ ರೇಂಜಸ್ ಸೆಟ್ ಮಾಡೋದು. ಫಸ್ಟ್ ಮೋಡ್, ಸೆಕೆಂಡ್ ಮೋಡ್ ಅಂತ. ಫಸ್ಟ್ ಮೋಡ್ ಇತ್ತಂದರೆ ಅದು ನಾರ್ಮಲ್ ಡ್ರಿಲ್ ಮೋಡ್, ನಾರ್ಮಲ್ ಸ್ಕ್ರೂ ಮೋಡ್. ಸೆಕೆಂಡ್ ಮೋಡ್ ಇತ್ತಂದರೆ ಇಂಪ್ಯಾಕ್ಟ್ ಮೋಡ್. ಅಂದರೆ ನೀವು ಗೋಡೆಯಲ್ಲಿ ಡ್ರಿಲ್ ಹಾಕೊಂಬಂದೆ ಸೆಕೆಂಡ್ ಲಾಕ್ನ ಹಾಕಬೇಕಾಗುತ್ತೆ. ಹಾಕಿದಾಗ ಅದು ಇಂಪ್ಯಾಕ್ಟ್ ಮೋಡ್ ಆಗಿ ವರ್ಕ್ ಆಗುತ್ತೆ. ಮತ್ತು ಇದರಲ್ಲೇ ನೋಡಿ ಹೇಗೆ ಹಿಂದೆ ಮುಂದೆ ಮಾಡ್ತಿದೆ. ಇದೆಲ್ಲ ಕೆಳಗಡೆ ಬಟನ್ ಇದೆ, ಕೆಳಗಡೆ ಅಲ್ಲಿ ಕಾಣ್ತಿದೆಯಲ್ಲ ಎರೋ ಮಾರ್ಕ್ ಇದೆ. ಆ ಬಟನ್ನ ಈ ಕಡೆ ಮಾಡಿದ್ರೆ ಅದು ರಿವರ್ಸ್ ಬರುತ್ತೆ. ಈಗ ನೋಡಿ ಬೀಟ್ ಹಾಕ್ತೀನಿ, ಕ್ಲಿಯರಾಗಿ ತೋರಿಸ್ತೀನಿ. ಹಾಕಿದ್ರಾ? ಓಕೆ. ಇದನ್ನು ಈ ಥರ ಹಿಡ್ಕೊಂಡು ಆಮೇಲೆ ಹಾಕಬೇಕು. ಲಾಕ್ ಆಯಿತು. ಆ ಸೈಡಿಗೆ ಬಟನ್ ಇರುತ್ತೆ, ಬ್ಯಾಕ್ವರ್ಡ್ ಫಾರ್ವರ್ಡ್ ಅಂತಂದು. ಅದರದ್ದೇ ಆದಂಥ ಕಂಪ್ನಿ ಕೊಟ್ಟಿರೋಂಥ ಬೀಟ್ನ ಹಾಕ್ತೀವಿ. ಬೀಟ್ ಹಾಕಿ ಒಂದು ಸ್ವಲ್ಪ ನೋಡೋಣ, ರೊಟೇಷನ್ ಆಗುತ್ತೆ. ರೊಟೇಷನ್ ಆಗ್ತಿದೆ. ಓಕೆ, ಇದು ಫೈನಲಿ ಫಿಟ್ ಆಗಿದೆ. ಇದು ಟಾರ್ಚ್. ಅದು ನೈಟ್ ಕತ್ಲದಲ್ಲಿ ಏನಾದರೂ ವರ್ಕ್ ಮಾಡ್ತಿದ್ರೆ ಅದು ಲೈಟಾಗಿ ನೀವು ವರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲಿ ನೋಡಿ, ಈಗ ನೋಡಿ ಬ್ಯಾಕ್ವರ್ಡ್ ಹಾಕಿ ತಗೊಂಡಿದ್ದೆ. ಈಗ ಫಾರ್ವರ್ಡ್ ಮಾಡಿ ಹಾಕ್ತೀನಿ ಡ್ರಿಲ್ನ. ಓಕೆ, ಫಿಟ್ ಆಯಿತು. ಮೇಲ್ಗಡೆ ತೆಗೆದು ಹಾಕೋಣ. ಮೇಲ್ಗಡೆ ಹಿಡಿದು ಇಲ್ಲಿ ನೋಡಿ ಲಾಕ್ ಹೊರಗೆ ಆ ಕಡೆಯಿಂದ ಒತ್ತಿದ್ದೆ, ಹೋಯಿತು. ಮತ್ತು ವಾಪಸ್ ಹಾಕಿದ್ದೆ.
ಈ ಥರ ನೀವು ಡ್ರಿಲ್ ಹಾಕೋದು ತೆಗೆದು ಯೂಸ್ ಮಾಡ್ಬೋದು. ಇದೊಂಥರ ಯೂಸ್ಫುಲ್ ಇದೆ, ಮನೆಗೆ ಯೂಸಿಗೆ, ಪ್ರೊಫೆಷ್ನಲ್ ಯೂಸ್ಗೆ ಎಲ್ಲ ಥರದ್ದು ಯೂಸ್ ಆಗುತ್ತೆ. ಕೊನೆಗೆ ಇದು ಬಿಲ್ನ ಇದ್ರ ಹಿಂದೆ ಅಟ್ಯಾಚ್ ಮಾಡಿರ್ತಾರೆ ಅಮೆಝಾನ್ ಅವರು, ಅದನ್ನು ತೆಗೆದು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಇದು ಬಿಲ್ ಕಾರ್ಡ್ಲೆಸ್ ಮಷಿನ್ ಬಂದುಬಿಟ್ಟು 12,159 ಅಷ್ಟೇ. ಥ್ಯಾಂಕ್ ಯು. ನಿಮಗೂ ಬೇಕಂದರೆ ಆನ್ಲೈನಲ್ಲಿ ಗೊತ್ತಾಗಲಿಲ್ಲ ಅಂದರೆ ಬಯೋದಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಲಿಂಕ್ ಕ್ಲಿಕ್ ಮಾಡಿ ಡೈರೆಕ್ಟು ವೆಬ್ಸೈಟ್ಗೆ ಹೋಗ್ತೀರಾ. ಥ್ಯಾಂಕ್ ಯು. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಅನ್ಬಾಕ್ಸ್ ಮಾಡೋಣ.